ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಂತೆ ಪುನೀತ್ ಸರ್ ನಮ್ಮನ್ನೆಲ್ಲ ಆಗಲಿ ಇವತ್ತಿಗೆ 6 ದಿನ ಆಯಿತು. ಅವರಿಗೆ ನಾನು ಇವತ್ತು ಅಂತಿಮ ನಮನಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುನೀತ್ ಸರ್ ಆತ್ಮಕ್ಕೆ ಶಾಂತಿ ಸಿಗಲಿ. ದೇವರು ಅವ್ರಿಗೊಂದು ಚಾನ್ಸ್ ಕೊಡಬೇಕಿತ್ತು. 46ನೇ ವಯಸ್ಸು ಸಾಯಂಥ ವಯಸ್ಸಲ್ಲ. ಅವರು ಎಷ್ಟೆಲ್ಲ ದಾನ ಧರ್ಮ ಎಲ್ಲ ಮಾಡಿದರು. ದೇವರು ಒಳ್ಳೆ ವ್ಯಕ್ತಿನ ಇಷ್ಟು ಬೇಗ ಕರ್ಕೊಂಡಿದ್ದು ತುಂಬಾ ಬೇಜಾರಾಗುತ್ತೆ. ಅವ್ರು ತೀರೋಗಿದ್ದಾರೆ ಅಂತ ಕೇಳೋದಕ್ಕೆ ಈಗಲೂ ನಂಬೋದಕ್ಕಾಗಲ್ಲ. ತುಂಬ ಬೇಜಾರಾಗುತ್ತೆ. ಅಂಥ ಒಳ್ಳೆ ವ್ಯಕ್ತಿ ಮತ್ತೆ ಹುಟ್ಟು ಬರಬೇಕು. ತುಂಬಾ ಮನಸ್ಸಿಗೆ ನೋವಾಗಿದೆ. ನಮಗೇ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ದೇವರು ಅವ್ರ ಕುಟುಂಬದವ್ರಿಗೆಲ್ಲ ಶಕ್ತಿ ಕೊಡಲಿ. ಬೇರೇನೂ ಹೇಳೋದಕ್ಕಾಗೋದಿಲ್ಲ. ಪುನೀತ್ ಸರ್, ನೀವು ಮತ್ತೆ ಹುಟ್ಟು ಬನ್ನಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ದೀಪಾವಳಿ ಹಬ್ಬ ಇರೋದ್ರಿಂದಾಗಿ ಮನೆಯೆಲ್ಲನೂ ಡೀಪ್ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಮುಂಚೆನೇ ಮಾಡ್ಕೊಳ್ಬೇಕಿತ್ತು, ಬಟ್ ಪುನೀತ್ ಸರ್ ಸಾವಿನ ಸುದ್ದಿ ತಿಳಿದಾಗ್ಲಿಂದ ಯಾವ ಕೆಲಸ ಮಾಡೋದಕ್ಕೂ ಮೂಡೆ ಬರ್ತಿರ್ಲಿಲ್ಲ. ಸೊ ನಾನು ಇವಾಗ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ. ಅದರಲ್ಲೂ ನಾವು ನ್ಯೂಸ್ ಚಾನಲ್ ಜಾಸ್ತಿ ನೋಡೋದೇ ಇಲ್ಲ. ಆದರೆ ಪುನೀತ್ ಸರ್ ಹೋದಾಗ್ಲಿಂದ ನಮ್ಮ ಮನೇಲಿ ನ್ಯೂಸ್ ಚಾನಲ್ ಬಿಟ್ಟು ಬೇರೆ ಚಾನಲೇ ನೋಡ್ತಿಲ್ಲ ನಾನು. ಯಾವ ಚಾನಲಲ್ಲಿ ಅವ್ರದ್ದು ನ್ಯೂಸ್ ಬರುತ್ತೆ ಅದನ್ನೇ ನೋಡ್ತಾ ಕೂತಿದ್ದೀನಿ. ಫೋನಲ್ಲೂ ಅಷ್ಟೇ, ಬರೀ ಅವ್ರ ಇಂಟರ್ವ್ಯೂಸು, ಅವರ ಡ್ಯಾನ್ಸು, ಬರೀ ಇದನ್ನೇ ನೋಡೋದಾಗ್ತಿದೆ. ಏನು ಕೆಲಸ ಮಾಡೋದಕ್ಕೂ ಬೇಜಾರು. ಆದರೆ ಕೆಲಸ ಅಂತೂ ಮಾಡಲೇಬೇಕು. ಹಬ್ಬ ಇರೋದರಿಂದ ಮನೆಯೆಲ್ಲನೂ ಕ್ಲೀನ್ ಮಾಡಲೇಬೇಕು. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರೆ ಇವನು ನೋಡಿ ಬಿಡ್ತಾನೇ ಇಲ್ಲ. ಮುದ್ದು ಮಾಡಿ ಹೇಳ್ತಿದ್ದೀನಿ ಇಳಿಯಪ್ಪ ಅಂತ, ಆದರೂ ಅವ್ನು ಕೇಳ್ತಾನೇ ಇಲ್ಲ. ನಾನು ಬಿಡಲ್ಲ ಅಂತ ಹೇಳ್ತಾನೆ ಇದ್ದಾನೆ. ಅದಕ್ಕೆ ನಾನು ಇವನನ್ನು ಯಾವಾಗಲೂ ಮಲಗಿಸ್ಬಿಟ್ಟೆ ಕೆಲಸ ಎಲ್ಲ ಮಾಡೋದು. ಬಟ್ ಇವಾಗ ಬೆಳಗ್ಗೆನೇ ಕ್ಲೀನ್ ಮಾಡ್ತಿರೋದ್ರಿಂದ ಅವನು ಇನ್ನೂ ಮಲಗಿಸಿಲ್ಲ, ತಿಂಡಿನೂ ತಿನ್ನಿಸಿಲ್ಲ. ಇನ್ನು ಕ್ಲೀನೆಲ್ಲ ಮಾಡಿಬಿಟ್ಟು ತಿಂಡಿ ಕೊಡೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ತಿದ್ದೀನಿ. ಬಟ್ ಅವನು ನೋಡಿ ಎಷ್ಟು ತರಲೆ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ಹೇಗೋ ಮಾಡ್ತಿದ್ದೀನಿ. ಗೋಡೆಗೆಲ್ಲ ನಾನು ಲಿಪ್ಸ್ಟಿಕ್ ತಗೊಂಡು ಯಾವ ರೀತಿ ಮಾಡಿಟ್ಟಿದ್ದಾನೆ ನೋಡಿ. ಎಲ್ಲನೂ ಗೀಜಿಟ್ಟಿದ್ದಾನೆ. ಪೆನ್ ಸಿಗಲಿ, ಲಿಪ್ಸ್ಟಿಕ್ ಸಿಗಲಿ, ಎಲ್ಲನೂ ಅದೇ ಥರ ಮಾಡ್ತಾನೆ. ನೋಡ್ತಾ ಇರ್ಬೋದು ನೀವು. ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಇವಾಗ ಅವನಿಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಜಾಮ್ ಹಾಕ್ಕೊಟ್ಟಿರೋದ್ರಿಂದ ಅವನೇ ತಿಂತಿದ್ದಾನೆ, ಇಲ್ಲಾಂದರೆ ನಾನೇ ತಿನ್ನಿಸ್ಬೇಕಿತ್ತು. ಇವಾಗ ತಿನ್ನಿಸ್ಬಿಟ್ಟು ಸ್ವಲ್ಪ ಟೈಮ್ ಆಟ ಆಡಿಸ್ಬಿಟ್ಟು ಫಸ್ಟ್ ಕರ್ಕೊಂಡೋಗಿ ಮಲಗಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಈ ಬೇರೆ ಕೆಲಸನೂ ಮಾಡಿಸ್ಕೊಡೋದಿಲ್ಲ ಅವನು. ಅದಕ್ಕೆ ಅವನನ್ನು ಆಟ ಆಡಿಸ್ಬಿಟ್ಟು ಆಮೇಲೆ ಕರ್ಕೊಂಡೋಗಿ ಮಲಗಿಸ್ತೀನಿ.
ತಿಂಡಿ ತಿನ್ನಿಸ್ಬಿಟ್ಟು ಸ್ವಲ್ಪ ಟೈಮ್ ಆಟ ಆಡಿಸ್ಬಿಟ್ಟು ಇವಾಗ ಮಲಗಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಇವನಿಗೆ ಮಲಗಿಸ್ಬೇಕಾದ್ರೆ ಡೈಲಿ ಸ್ಟೋರಿ ಹೇಳೇ ಮಲಗಿಸ್ಬೇಕು, ಇಲ್ಲಾಂದರೆ ಮಲಗಲ್ಲ. ಅದಕ್ಕೆ ಕೇಳ್ತಿದ್ದಾನೆ ಸ್ಟೋರಿ ಹೇಳು ಅಂತ. ಇವನಿಗೆ ಡೈಲಿ ನಾನು ಪುಣ್ಯಕೋಟಿ ಸ್ಟೋರಿ ಹೇಳೇ ಮಲಗಿಸೋದು. ಅಂಬ ಸ್ಟೋರಿ ಹೇಳು ಅಂತ ಕೇಳ್ತಾನೆ. ಅದಾದಮೇಲೆ ಎಲಿಫೆಂಟ್ ಹೇಳು ಅಂತಾನೆ. ಎಲ್ಲ ಥರದ ಆ್ಯನಿಮಲ್ ಸ್ಟೋರಿನೂ ಇವನಿಗೆ ಹೇಳಬೇಕು. ಇವನನ್ನು ಮಲಗಿಸೋಷ್ಟರಲ್ಲಿ ನಾನು ಒಂದು 10 ಸ್ಟೋರಿನಾದರೂ ಹೇಳಲೇಬೇಕು, ಇಲ್ಲಾಂದರೆ ಮಲಗೋದಿಲ್ಲ. ಸೊ ಹೇಳ್ತಾ ಮಲಗಿಸ್ತಿದ್ದೀನಿ ಫ್ರೆಂಡ್ಸ್. ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ಸಂಜೆ ವ್ಲಾಗ್ ಮಾಡ್ತೀನಿ. ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇವಾಗ ಆಲ್ರೆಡಿ ಸಂಜೆ ಆಗಿದೆ. ಸಂಜು ಬಂದು ಮಗನಿಗೆ ABCD ಹೇಳ್ಕೊಡ್ತಿದ್ದಾರೆ. ನಾನು ಸ್ವಲ್ಪ ಅಡುಗೆ ಕಡೆ ಬ್ಯುಸಿ ಆಗಿದ್ದೆ. ಸೊ ಅವರು ಅವನಿಗೆ ABCD ಎಲ್ಲನೂ ಹೇಳ್ಕೊಡ್ತಿದ್ದಾರೆ. ವೆರಿ ಗುಡ್ ಕಂದ. ಅದು ನೆಕ್ಸ್ಟ್ ಯಾವುದು? ಸಿ ಕಂದ. ಅದೇನು? ಡಿ. ನೋ 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 ನೋ. ಹಾಂ, ನೀವು ನೋಡ್ತಿರ್ಬೋದು ಕಂದ ಅವನೇ ಮಿರರ್ ಹತ್ರ ಹೋಗಿ ತಲೆ ಬಾಚ್ಕೊಳ್ತಿದ್ದಾನೆ. ಡೈಲಿ 2 ಟೈಮ್ಸ್ ಆದರೂ ಹೋಗಿ ಬಾಚ್ಕೊಳ್ತಾನೆ. ಮೀಸೆ ಗಡ್ಡ ಇಲ್ಲ ಅಂತ ಅಂದರೂ ಅದನ್ನು ಬಾಚ್ಕೊಳ್ತಾನೆ. ಅವ್ರ ಪಪ್ಪನ ಹತ್ರ ನೋಡಿಕೊಂಡು ಈ ಥರ ಎಲ್ಲ ಕಲ್ತಿದ್ದಾನೆ. ಈಗಲೇ ಸಖತ್ತು ಸ್ಟೈಲ್ ಮಾಡ್ತಿದ್ದಾನೆ ಇವನು. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ದೀಪಾವಳಿ ಹಬ್ಬ ಇದೆ, ಎಲ್ಲರೂ ಸೇಫಾಗಿರಿ. ಆದಷ್ಟು ಕಡಿಮೆ ಪಟಾಕಿ ಹಚ್ಚಿ, ದೀಪಗಳನ್ನ ಹೆಚ್ಚಾಗಿ ಹಚ್ಚಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.